ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾಳೆ ನಮ್ಮ RCB ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಒಂದು ಜಿದ್ದಿನ ಪಂದ್ಯ ನಡೆಯತೈತಿ. ಈ ಒಂದು ಪಂದ್ಯಕ್ಕ ನಮ್ಮ RCB ತಂಡದ ಬಲಿಷ್ಠ ಪ್ಲೇಯಿಂಗ್ 11 ಯಾವ ರೀತಿಯಾಗಿ ಇರ್ತೈತೆ ಅಂದ್ರೆ ಇಂದಿನ ಒಂದು ಪಂದ್ಯದ ಪ್ಲೇಯಿಂಗ್ 11ಗೂ ನಾಳೆ ನಡೆಯುವಂತಹ ಪಂದ್ಯದ ಒಂದು ಪ್ಲೇಯಿಂಗ್ 11 ಒಳಗೂ ಏನು ವ್ಯತ್ಯಾಸಗಳನ್ನ ನಾವು ಕಾಣಬಹುದು ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದೊಳಗೆ ತಿಳ್ಕೊಂಬರೋಣ ಅಂತ. ಅದಕ್ಕಿಂತ ಮೊದಲ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪಟ್ ಅಂತೇಳಿ ಒಂದು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಅನ್ನ ಕೊಡ್ರಿ. ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರೋದಾಯ್ತಪ್ಪ ಅಂದ್ರೆ ನಮ್ಮ RCB ತಂಡದ ಬ್ಯಾಟಿಂಗ್ ಲೈನಪ್ ಒಳಗ ಏನು ಬದಲಾವಣೆ ಮಾಡುವಂತದ್ದು ಇಲ್ಲ. ಯಾಕಪ್ಪ ಅಂದ್ರ ನಮ್ಮ RCB ತಂಡದ ಪ್ಲೇಯರ್ಸ್ ಗಳು ಒಂದೇ ಮ್ಯಾಚ್ ಒಳಗೆ ಅಷ್ಟೊಂದು ಖತರ್ನಾಕ್ ಆಗಿರುವಂತಹ ಬ್ಯಾಟಿಂಗ್ ಪ್ರದರ್ಶನವನ್ನ ಕೊಟ್ಟಾರ. 200+ ರನ್ಸ್ ಗಳನ್ನ ಕೇವಲ 16 ಓವರ್ ಒಳಗ ಮುಕ್ತಾಯಗೊಳಿಸಿದ್ರು. ಹಿಂಗಾಗಿ ಆ ಒಂದು ಬ್ಯಾಟಿಂಗ್ ಲೈನಪ್ ಏನೈತಿ ಖತರ್ನಾಕ್ ಆಗಿರುವಂತಹ ಬ್ಯಾಟಿಂಗ್ ಲೈನಪ್. ಒಂದು ಪ್ಲೇಯರ್ ಅನ್ನ ಹಾಕಬೇಕು, ಒಂದು ಪ್ಲೇಯರ್ ಅನ್ನ ತೆಗಿಬೇಕು ಅನ್ನುವಂತ ಒಂದು ಸಮಸ್ಯೆನೇ ನಮಗಿಲ್ಲ. ಮತ್ತ ಫಿಲ್ ಸಾಲ್ಟ ಮತ್ತು ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ. ಇಲ್ಲ ಸ್ವಲ್ಪ ಲೈವ್ ಒಳಗ ಬರ್ಬೇಕಾಗಿರೋದು ಯಾರಪ್ಪ ಅಂದ್ರ ಫಿಲ್ ಸಾಲ್ಟ್ ಅವರು ಒಂದೇ ಮ್ಯಾಚ್ ಒಳಗೆ ಕೇವಲ 8 ರನ್ನಿಗೆ ಔಟ್ ಆಗ್ಯಾರ. ಅದೊಂದು ಪ್ಲೇಯರ್ ಸ್ವಲ್ಪ ಪವರ್ ಪ್ಲೇ ಮುಗಿಯೋ ಮಟ್ಟ ನಿಂತ್ಕೊಳ್ತಪ್ಪ ಅಂದ್ರೆ ಇನ್ನು ನಮ್ಮ RCB ತಂಡದ ಸ್ಕೋರ್ ಏನೈತಿ ಅದು ನೆಕ್ಸ್ಟ್ ಲೆವೆಲ್ ಹೋಗುವಂತದ್ದು ಇರ್ತೈತಿ. ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ಅವರು ಓಪನಿಂಗ್ ಮಾಡ್ತಾರ. ಇನ್ನು ನಂಬರ್ 3 ಒಳಗ ದೇವದತ್ತ ಪಡಿಕಲ್ ಮೊನ್ನೆ ಮ್ಯಾಚ್ ಒಳಗ ಏನ್ ಖತರ್ನಾಕ್ ಬ್ಯಾಟಿಂಗ್ ಆ ಪ್ಲೇಯರ್ದು 230 ಸ್ಟ್ರೈಕ್ ರೇಟ್ ಒಳಗ ಬ್ಯಾಟಿಂಗ್ ಅನ್ನ ಆಡ್ಯಾರ. ಈ ಒಂದು IPL ಅನ್ನ ಅವರು 6 ಇಂದ ಓಪನಿಂಗ್ ಮಾಡ್ಯಾರ. ಇನ್ನು ಉಳಿಕಿದಂತ ಬೌಲರ್ಸ್ ಗಳಿಗೆ ಯಾವ್ಯಾವ ರೀತಿ ಒಳಗ ಯಾವ್ಯಾವ ಆಂಗಲ್ ಒಳಗ ಹೊಡಿತಾರೋ ಗೊತ್ತಿಲ್ಲ. ಅದ್ಭುತವಾಗಿರುವಂತಹ ಬ್ಯಾಟಿಂಗ್. ಇವರು ನಂಬರ್ 3 ಒಳಗ ಇಂಪ್ಯಾಕ್ಟ್ ಪ್ಲೇಯರ್ ರೋಲ್ ಒಳಗ ಒಳಗಡೆ ಬರ್ತಾರ. ಇನ್ನು ನಂಬರ್ 4 ಒಳಗ ಕ್ಯಾಪ್ಟನ್ ಆಗಿರುವಂತ ರಜತ್ ಪಾಟೇದಾರ್ ಅವರು ಇಲ್ಲಿ ಪ್ಲೇಸ್ ಅನ್ನ ಪಡ್ಕೊಳ್ತಪ್ಪ ಅಂದ್ರ ನಂಬರ್ 5 ಒಳಗ ಜಿತೇಶ್ ಶರ್ಮಾ ಅವರು ಬರ್ತಾರ. ಇದೊಂದು ಸ್ವಲ್ಪ ಪ್ಲೇಯರ್ ಆ ಲಯವನ್ನ ಕಂಡುಕೊಳ್ಬೇಕು. ಯಾಕಂದ್ರೆ ಒಂದೇ ಮ್ಯಾಚ್ ಒಳಗೆ ಒಂದೇ ಬಾಲ್ 6 ಹೊಡಿಬೇಕಂತೇಳಿ ಆ ಒಂದು ಬಾಲ್ ಅನ್ನ ಹೊಡೆದ್ರು. ಅದು ಸೀದಾ ಕ್ಯಾಚ್ ಆಗಿ ಒಂದೇ ಬಾಲ್ಗೆ ಅವರು ವಿಕೆಟ್ ಆಗಿ ಹೋಗ್ಯಾರ. ಹಿಂಗಾಗಿ ಶತಾಯ ಗತಾಯ ನಾಳೆ ನಡೆಯುವಂತ ಈ ಒಂದು ಪಂದ್ಯದೊಳಗೆ ಅವರು ಒಳ್ಳೆ ಬ್ಯಾಟಿಂಗ್ ಅನ್ನ ಆಡಬೇಕು, ನಾನು ರನ್ಸ್ ಗಳನ್ನ ಹೊಡಿಬೇಕು ಅನ್ನುವಂತ ಒಂದು ಮೈಂಡ್ ಸೆಟ್ ಇಂದ ಬರ್ತಾರ. ಇನ್ನು ನಂಬರ್ 6 ಒಳಗ ಟೀಮ್ ಡೇವಿಡ್ ಅವರು ಬಂತಪ್ಪ ಅಂದ್ರೆ ನಂಬರ್ 7 ಒಳಗ ರೊಮಾರಿಯೋ ಶಫರ್ಡ್ ಅವರು ಬರ್ತಾರ. ನಂಬರ್ 8ನೇ ಸ್ಥಾನದೊಳಗ ಇಲ್ಲಿ ಕೃಣಾಲ್ ಪಾಂಡ್ಯ ಅವರು ಬರ್ತಾರ. ಇಲ್ಲಿವರೆಗೂ ಕೂಡ ನಮ್ಮ RCB ತಂಡದ ಬ್ಯಾಟಿಂಗ್ ಲೈನಪ್ ಅನ್ನುವಂಥದ್ದು ಐತಿ. ನಂಬರ್ 8ರ ಮಟನು ಕೂಡ ನಮ್ಮ RCB ತಂಡದ ಪ್ಲೇಯರ್ಸ್ ಗಳು ಬ್ಯಾಟಿಂಗ್ ಆಡುವಂತಹ ಪ್ಲೇಯರ್ಸ್ ಗಳು ಅದಾವ. ಇಲ್ಲಿ ನೋಡಿ ನಮ್ಮ RCB ತಂಡದ ಬ್ಯಾಟಿಂಗ್ ಲೈನಪ್ ಇಷ್ಟೊಂದು ಡೆಪ್ತ್ ಇರೋದ್ರಿಂದ ನಮ್ಮ RCB ತಂಡದ ಪ್ಲೇಯರ್ಸ್ ಗಳು ಸ್ಟಾರ್ಟಿಂಗ್ ಏನು ಓಪನಿಂಗ್ ಬರ್ತಾವ ಫಿಲ್ ಸಾಲ್ಟ್ ಅವರು ಸ್ವಲ್ಪ ಪವರ್ ಪ್ಲೇ ಮುಗಿಯೋ ಮಟನು ಕೂಡ ಅವರು ವಿಕೆಟ್ ಅನ್ನ ನಿಲ್ಲಿಸ್ಕೊಂಡು ಒಳ್ಳೆ ಒಂದು ಬ್ಯಾಟಿಂಗ್ ಅನ್ನ ಆಡಿದ್ರು ಅಂತ ಹೇಳಿ ತಿಳ್ಕೋರಿ. ನಮ್ಮ RCB ತಂಡ 200 ಅಲ್ಲ 250 300 ರನ್ಸ್ ಗಳನ್ನ ಹೊಡೆದ್ರು ಕೂಡ ಅದೇನು ಆಶ್ಚರ್ಯ ಪಡುವಂತದ್ದಿಲ್ಲ. ಯಾಕಂದ್ರೆ ಅಷ್ಟೊಂದು ಬ್ಯಾಟಿಂಗ್ ಡೆಪ್ತ್ ಇರುವಂತಹ ಒಂದು ಟೀಮ್ ನಮ್ಮ RCB ಟೀಮ್. ಇಲ್ಲಿ ಒಂದ್ ಸ್ವಲ್ಪ ಬೌಲಿಂಗ್ ಲೈನಪ್ ಒಳಗ ನಮ್ಮ RCB ತಂಡ ಬದಲಾವಣೆಗಳನ್ನ ಮಾಡಬಹುದು ಅನ್ನುವಂತ ಒಂದು ಸುದ್ದಿಗಳು ಬಂದವ. ಯಾಕಂದ್ರ ಜೋಸ್ ಹೇಜಲ್ವುಡ್ ಅವರು ನಾಳೆ ನಡೆಯುವಂತ RCB ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಏನು ಈ ಒಂದು ಪಂದ್ಯ ನಡೀತೈತಿ, ಈ ಒಂದು ಪಂದ್ಯಕ್ಕ ಅವರು ಆಡುವಂತ ಸಾಧ್ಯತೆಗಳು ಅದಾವ ಅನ್ನುವಂತ ಒಂದು ಅಪ್ಡೇಟ್ಸ್ ಗಳು ಬರತ್ತಾವ. ಇದ ನಮ್ಮ RCB ತಂಡಕ್ಕೆ ಒಂದ್ ಸ್ವಲ್ಪ ದೊಡ್ಡ ಸಮಸ್ಯೆ ಆಗೈತಿ. ಯಾಕಂದ್ರ ಮೊನ್ನೆ ಮ್ಯಾಚ್ ಒಳಗ ಜಾಕೋಬ್ ಡಫಿ ಖತರ್ನಾಕ್ ಆಗಿರುವಂತಹ ಒಂದು ಬೌಲಿಂಗ್ ಪ್ರದರ್ಶನವನ್ನ ಕೊಟ್ಟರು. 4 ಓವರ್ ಒಳಗ 3 ವಿಕೆಟ್ ಅನ್ನ ತಗೊಂಡ್ರು. 22 ರನ್ಸ್ ಗಳನ್ನ ಮಾತ್ರ ಅಪೋಸಿಟ್ ಟೀಮ್ ಅವರಿಗೆ ಬಿಟ್ಟು ಕೊಟ್ಟಿದ್ರು. ಹಿಂಗಾಗಿ ಚಲೋ ಬೌಲಿಂಗ್ ಅನ್ನ ಮಾಡೈತಿ ಈ ಪ್ಲೇಯರ್. ಏನು ಜಾಕೋಬ್ ಡಫಿ ಅವರನ್ನ ಆಡಿಸ್ಬೇಕು, ಏನು ಜೋಸ್ ಹೇಜಲ್ವುಡ್ ಅವರನ್ನ ಆಡಿಸ್ಬೇಕು ಅನ್ನುವಂಥದ್ದ ನಮ್ಮ RCB ತಂಡಕ್ಕೆ ಒಂದ್ ಸ್ವಲ್ಪ ದೊಡ್ಡ ಸಮಸ್ಯೆ ಆಗುವಂತದ್ದು ಐತಿ. ಮತ್ತೆ ಏನು ಮಾಡಕ್ ಬರಂಗಿಲ್ಲ. ಇಲ್ಲ ಜೋಸ್ ಹೇಜಲ್ವುಡ್ ಅವರು ಮೇನ್ ಪ್ಲೇಯರ್ ಅವರು ನಾನು ಹಾಡ್ತೀನಿ ಪ್ಲೇಯಿಂಗ್ 11 ಒಳಗ ಅಂತೇಳಿ ಹೇಳಿದ್ರಪ್ಪ ಅಂದ್ರ ಜಾಕೋಬ್ ಡಫಿ ಅವರು ಬ್ಯಾಕಪ್ ಪ್ಲೇಯರ್ ಆಗಿರುವಂತ ಜಾಕೋಬ್ ಡಫಿ ಅವರಿಗೆ ಆ ಒಂದು ಸ್ಥಾನವನ್ನ ತ್ಯಾಗ ಮಾಡಲೇಬೇಕಾಕೈತಿ. ಇಲ್ಲಿ 9ನೇ ಸ್ಥಾನದೊಳಗ ಏನು ಜೋಸ್ ಹೇಜಲ್ವುಡ್ ಅವರು ಆಡ್ತಾರೋ ಏನು ಜಾಕೋಬ್ ಡಫಿ ಅವರು ಆಡ್ತಾರೋ ನೋಡ್ಬೇಕು. ನಾಳೆ ಮ್ಯಾಚ್ ಒಳಗ ಒಂದ್ ಸ್ವಲ್ಪ ಇಂಜುರಿ ಇನ್ನೂ ಇತ್ತಪ್ಪ ಅಂದ್ರ ಜೋಸ್ ಹೇಜಲ್ವುಡ್ ಅವರು ಆಡಂಗಿಲ್ಲ, ಡಫಿ ಅವರೇ ಮುಂದುವರಿತಾ ಮತ್ತ ಪೂರ್ತಿ ರಿಕವರಿ ಆಗಿನಿ ಅನ್ನುವಂತ ಒಂದು ಮೂಮೆಂಟ್ ಇತ್ತಪ್ಪ ಅಂದ್ರ ಅವರು ಮತ್ತ ಪ್ಲೇಯಿಂಗ್ 11 ಒಳಗ ಜೋಸ್ ಹೇಜಲ್ವುಡ್ ಅವರು ನಮ್ಮ RCB ತಂಡಕ್ಕ ಕಮ್ ಬ್ಯಾಕ್ ಆಗುವಂತಹ ಒಂದು ಸಾಧ್ಯತೆಗಳು ಜಾಸ್ತಿ ಅದಾವ. ಇನ್ನು 10ನೇ ಸ್ಥಾನದೊಳಗ ಭುವನೇಶ್ವರ್ ಕುಮಾರ್ ಅವರು ಆಡ್ತಾರ. 11ನೇ ಸ್ಥಾನದೊಳಗ ಇಲ್ಲಿ ಏನಾದ್ರು ಬದಲಾವಣೆಗಳನ್ನ ಮಾಡ್ತಾರ. ಯಾಕಂದ್ರ ಅಭಿನಂದನ್ ಸಿಂಗ್ ಹಿಂದಿನ ಮ್ಯಾಚ್ ಒಳಗ ಒಂದ್ ಸ್ವಲ್ಪ ಯಂಗ್ ಪ್ಲೇಯರ್, ಅವ್ರದ್ದು ಡೆಬ್ಯೂ ಮ್ಯಾಚ್ ಒಂದ್ ಸ್ವಲ್ಪ ಪ್ರೆಷರ್ ಒಳಗ ಹೆಚ್ಚಿನ ರನ್ಸ್ ಗಳನ್ನ ಬಿಟ್ಟು ಕೊಟ್ರು. ಒಂದೇ ಒಂದು ವಿಕೆಟ್ ಅನ್ನ ತಗೊಂಡ್ರು. ಅದು ಫಿಲ್ ಸಾಲ್ಟ್ ಅವರು ಅವರ ಒಂದು ಪ್ರಯತ್ನದಿಂದ ಆ ಒಂದು ಕ್ಯಾಚ್ ಅನ್ನ ಹಿಡಿದು ಡೈವ್ ಎಲ್ಲ ಹೊಡೆದು ಆ ಒಂದು ಕ್ಯಾಚ್ ಅನ್ನ ತಗೊಂಡ್ರು. ಅದು ಅಭಿನಂದನ್ ಸಿಂಗ್ ಅವರ ಒಂದು ಕ್ಯಾಚ್ ಅನ್ನೋದಕ್ಕಿಂತ ಫಿಲ್ ಸಾಲ್ಟ್ ಅವರ ಕ್ಯಾಚ್ ಅಂತೇಳಿ ಕ್ಯಾಚ್ ಇಂದ ಒಂದು ವಿಕೆಟ್ ಸಿಕ್ತು ಅಂತೇಳಿ ಹೇಳ್ಬೇಕು. ಹೀಗಾಗಿ ಅಭಿನಂದನ್ ಸಿಂಗ್ ಅವರನ್ನ ಏನಾದ್ರು ಬದಲಾವಣೆಯನ್ನ ಮಾಡ್ತಾರ ನೋಡ್ಬೇಕು. ಯಾಕಂದ್ರೆ ಅವ್ರದ್ದು ಬೌಲಿಂಗ್ ಏನೈತಿ ಒಂದ್ ಸ್ವಲ್ಪ ನಮ್ಮ RCB ತಂಡದ ವಿರುದ್ಧ ಹೋಯ್ತು. ಅವ್ರಿಗೆ ಸರಿಯಾಗಿ ಒಂದು ಲೈನ್ ಲೆಂತ್ ಅನ್ನ ಹಾಕೋದಕ್ಕೆ ಆಗ್ಲಿಲ್ಲ. ಹೆಚ್ಚಿನ ರನ್ಸ್ ಗಳನ್ನ ಬಿಟ್ಟು ಕೊಟ್ಟಾರ. ನಾವು ಅವರನ್ನ ವೈಯಕ್ತಿಕವಾಗಿ ಏನು ಅವರನ್ನ ತಂಡದಿಂದ ತೆಗಿರಿ ಅಂತೇಳಿ ಯಾವುದೇ ಕಾರಣಕ್ಕೂ ಹೇಳಂಗಿಲ್ಲ. ಯಾಕಂದ್ರೆ ಒಂದೇ ಮ್ಯಾಚ್ ಪ್ಲೇಯರ್ಸ್ ಗಳು ಒಂದ್ ಸ್ವಲ್ಪ ಪ್ರೆಷರ್ ಒಳಗಿರ್ತಾವ, ಏನು ಮಾಡ್ಬೇಕು ಏನು ಇಲ್ಲ ಅನ್ನುವಂತ ಒಂದು ಗೊಂದಲದೊಳಗಿರ್ತಾವ. ಹಿಂಗಾಗಿ ಅದೊಂದು ಸಮಸ್ಯೆ ಆಗಿರಬಹುದು.
ಈ ಒಂದು ಮ್ಯಾಚ್ ಒಳಗೆ ಕಂಬ್ಯಾಕ್ ಕೂಡ ಮಾಡಬಹುದು. ಅಭಿನಂದನ್ ಸಿಂಗ್ ಅವರನ್ನ ಮತ್ತೆ ಓಡಿಸ್ಲಿ ಅನ್ನುವಂಥದ್ದು ನನ್ನ ಒಂದು ಆಶೆ. ಏನು ನಮ್ಮ RCB ತಂಡದ ಒಂದು ಮ್ಯಾನೇಜ್ಮೆಂಟ್ ಅವರನ್ನ ಮುಂದುವರಿಸ್ತಾರೋ ಏನೋ ಬದಲಾವಣೆಗಳನ್ನ ಮಾಡ್ತಾರೋ ಗೊತ್ತಿಲ್ಲ. ಬದಲಾವಣೆಯನ್ನ ಮಾಡಿದ್ರ ರಶಿಕ್ ಧರ್ ಅವರು ಇವರಿಗೆ ರಿಪ್ಲೇಸ್ಮೆಂಟ್ ಆಗಿ ಮತ್ತ ಅವರು ಪ್ಲೇಯಿಂಗ್ 11 ಒಳಗೆ ಬರ್ಬೋದು. ಯಾಕಂದ್ರ ಇಲ್ಲಿ ನಮ್ಮ RCB ತಂಡದ ಅಭಿಮಾನಿಗಳು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಯಾರ ಮ್ಯಾಗಪ್ಪ ಅಂದ್ರ ಮಂಗೇಶ್ ಯಾದವ್ ಎನ್ನುವಂತ ಒಬ್ಬ ಆಲ್ರೌಂಡರ್ ಈ ಒಂದು ಸ್ಥಾನದೊಳಗ ಯಶ್ ದಯಾಳ್ ಅವರು ಹೋದ್ಮ್ಯಾಗ ಈ ಒಂದು ಸ್ಥಾನದೊಳಗ ಬರಬಹುದು ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ರು. ನಮ್ಮ RCB ಅವರು ಯಾಕೋ ಪ್ಯೂರ್ ಬೌಲರ್ ಅನ್ನ ನಾವು ಇಲ್ಲಿ ತೋಳ್ತೀವಿ, ಆಲ್ರೌಂಡರ್ ನಮಗ ಬೇಡ ಅನ್ನುವಂಗ ಒಂದ್ ಸ್ವಲ್ಪ ಅದನ್ನ ಯೋಚನೆ ಮಾಡಕತ್ತಾರ ಅಂತ ಹೇಳಿ ಕಾಣಿಸ್ತೈತಿ. ಹಿಂಗಾಗಿ ಇಂದಿನ ಮ್ಯಾಚ್ ಒಳಗ ಅಭಿನಂದನ್ ಸಿಂಗ್ ಅವರನ್ನ ತಗೊಂಡು ಬಂದ್ರು. ಇಲ್ಲಿ ಮತ್ತೆ ನೆಕ್ಸ್ಟ್ ಮ್ಯಾಚ್ ಒಳಗ ಅಂದ್ರೆ ಚೆನ್ನೈ ವಿರುದ್ಧ ಅಭಿನಂದನ್ ಸಿಂಗ್ ಆಡ್ತಾರೋ ಏನೋ ಆ ಕಡೆ ರಶಿಕ್ ದರ್ ಅಸ್ಲಾಂ ಆಡ್ತಾರೋ ನೋಡ್ಬೇಕು. ನಿಮ್ಮ ಪ್ರಕಾರ ಈ ಒಂದು ಪ್ಲೇಯಿಂಗ್ 11 ನಿಮ್ಗೆ ಹೆಂಗ ಅನಿಸ್ತು? ಯಾವ ಪ್ಲೇಯರ್ಸ್ ಗಳ ಆಡಿದ್ರೆ ನಿಮ್ಗ ಚಲೋ ಅನ್ನುವಂಥದ್ದನ್ನ ಈ ಒಂದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಹಂಗ ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತ ಮುಂದಿನ ವಿಡಿಯೋದೊಳಗೆ ಸಿಗೋಣ ಅಂತ. ನಮಸ್ಕಾರ.